ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಖದೀಜಾ ಅಂತ. ನನಗೆ ಒಂದು 2 ವರ್ಷ ಆಯ್ತು ಸೊಂಟ ನೋವು, ಕೂತ್ರೆ ಹೇಳಲಿಕ್ಕೆ ಆಗಲ್ಲ. ಹೌದ್ರಾ? ಮತ್ತೆ ಇಲ್ಲಿ ಕಾಲೊಂದು ಜಾಯಿಂಟ್, ಕಾಲ್ ಇಲ್ಲಿದು ನೋವು, ಇದು ಇಡೀ ಕಾಲು ಎಲೆ ಇದು ರಾತ್ರಿ ಒಂದು ಕಾಲು. ಈಗ ನೋವು ಉಂಟಾ? ಈಗಲೂ ಉಂಟು ನೋವು. ಈಗ ಉಂಟು ನೋವು, ಸೊಂಟದಲ್ಲಿ ಉಂಟು, ಇಲ್ಲಿ ಸಹ ಉಂಟು. ಎಷ್ಟು ಸಮಯ ಆಯ್ತಮ್ಮ? 2 ವರ್ಷ ಆಯ್ತು. 2 ವರ್ಷ. ಮಾತ್ರೆ ಕುಡಿಯುವಾಗ ಕಮ್ಮಿ ಆಗ್ತದೆ. ಮಾತ್ರೆ ತೆಗೆದುಕೊಳ್ಳೋ ಕಮ್ಮಿ ಆಗ್ತದೆ, ಮತ್ತೆ ಪುನಃ ಬರ್ತದೆ. ಒಂದು ದಿವಸ ಕುಡ್ಲಿಲ್ಲದ್ರೆ ನೋವು ಜಾಸ್ತಿ. ಮತ್ತೆ ಇದು ಇಲ್ಲಿ ನರ ಕಟ್ಟಿ ಪಚ್ಚ ಕಲರ್ ಆಗಿದೆ, ಕಟ್ಟಿದ ಹಾಗೆ ಕಟ್ಟಿ ನರ ಎದ್ದಿದ್ದು, ಅದು ಮೆರಿಕೋಸ್ ಹೇಳ್ತಾರಲ್ಲ, ವೆರಿಕೋಸ್, ಅದಾಗಿರೋದು. ಮತ್ತೆ ಕಾಲ ಅಡಿಯಲ್ಲಿ ಒಂದು ಆಣಿ ಉಂಟಾ? ಅದು ಹೋಗ್ತದೆ. ಅದು ತುಂಬಾ 2 ಉಂಟು. ಕಣ್ಣಲ್ಲಿ ಪ್ರೆಷರ್ ಮದ್ದು ಕೊಟ್ಟಿದ್ದಾರೆ, ಈಗ ಹಾಕ್ತಾ ಇದ್ದೇನೆ. 4 ತಿಂಗಳು ಹಾಕ್ಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ದೃಷ್ಟಿ ಕಮ್ಮಿಯಾಗಿ ಆಗ್ತದೆ. ಯೇಸು ನಿಮಗೆ ಸೌಖ್ಯ ಕೊಡ್ತಾನೆ, ನಂಬ್ತೀರಮ್ಮ? ನಂಬಿಯೇ ಬಂದಿರು. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ. ಈ ತಾಯಿಯವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವರ ಆತ್ಮ ಪ್ರಾಣ ಶರೀರಕ್ಕೆ ಎದುರಾಗಿ, ಇವರ ಆರೋಗ್ಯಕ್ಕೆ ಎದುರಾಗಿ ಹೊಡುವ ಆ ರೋಗಾತ್ಮ ಶಕ್ತಿಗಳು ಇವರ ಶರೀರ ಬಿಟ್ಟೋಗಲಿ. ಕಾಲಿನ 2 ಆಣಿಗಳು ಈಗಲೇ ಡಿಸಪ್ಪೇರ್ ಆಗಲಿ, ಅದು ಬಿಟ್ಟು ಹೋಗಲಿ. ರೈಟ್ ನಾವು ಆಣಿಗಳೇ ಬಿಟ್ಟು ಹೋಗಲಿ. ರೈಟ್ ನಾವು ಕಾಲಿನ ಪಾದದ ಕೆಳಗೆ ಸೌಖ್ಯವನ್ನು ಯೇಸುವಿನ ರಿಲೀಸ್ ಮಾಡ್ತಾ ಇದ್ದೇನೆ. ಕಾಲಿನ 2 ಮೊಣಕಾಲಿನ ಮೇಲೆ ಸೌಖ್ಯವನ್ನು ಯೇಸುವಿನ ರಿಲೀಸ್ ಮಾಡ್ತಾ ಇದ್ದೇನೆ. ಮೊಣಕಲ್ಲು ಫ್ರೀ ಆಗಲಿ, ಮೊಣಕಲ್ಲುಗಳು ಫ್ರೀ ಆಗಲಿ, ಮೊಣಕಲ್ಲುಗಳು ಫ್ರೀ ಆಗಲಿ, ಮೊಣಕಲ್ಲುಗಳು ಫ್ರೀ ಆಗಲಿ. ಎಲ್ಲ ನೋವುಗಳು ಬಿಟ್ಟು ಹೋಗಿ. ರೈಟ್ ನಾವು ಬಿಟ್ಟು ಹೋಗಿ, ಔಟ್. ನೋವುಗಳು ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಜಾಯಿಂಟ್ ಪೇನ್ ಕಮ್ ಔಟ್ ರೈಟ್ ನಾವು. ಸ್ಪಿರಿಟ್ ಆಫ್ ಲೆಗ್ ಪೇನ್, ಜಾಯಿಂಟ್ ಪೇನ್ ಕಮ್ ಔಟ್ ರೈಟ್ ನಾವು. ಕಮ್ ಔಟ್. ಈ ತಾಯಿಯನ್ನು ಬಿಟ್ಟೋಗು, ಈ ತಾಯಿಯನ್ನು ಬಿಟ್ಟೋಗಿ ಅಪ್ಪಣೆ ಕೊಡ್ತಾನೆ. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಾಯಿಗೆ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. 2 ಭುಜಗಳನ್ನು ಕಟ್ಟಿರುವ ಅಂಧಕಾರ ಕಟ್ಟು ಅಡಿಯಲಿ. ಎಲ್ಲ ಭುಜಗಳು ಫ್ರೀ ಆಗಲಿ. 2 ಭುಜಗಳು ಫ್ರೀ ಆಗಲಿ. ಭುಜಗಳಲ್ಲಿ ಇರುವಂತಹ ನೋವುಗಳು ಬಿಟ್ಟು ಹೋಗಲಿ. ರೈಟ್ ನಾವು ಆ ನೋವುಗಳನ್ನು ಡಿಸ್ಕನೆಕ್ಟ್ ಮಾಡ್ತೇನೆ. ರೋಗಾತ್ಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. 2 ಕೊರಿಂಥ 3 ಎಲ್ಲಿ ದೇವರ ಆತ್ಮರಿದ್ದನೋ ಅಲ್ಲಿ ಬಿಡುಗಡೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ. ಭುಜಗಳು ಸೌಖ್ಯವಾಗಲಿ. ಯೇಸು ಕ್ರಿಸ್ತನು ತನ್ನ ವಾಕ್ಯವನ್ನು ದೂತನನ್ನು ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು, ಸಮಾಧಿಗೆ ಸೇರದಂತೆ ಕಾಪಾಡಿದನು. ಯೇಸು ಕ್ರಿಸ್ತನು ತನ್ನ ವಚನವನ್ನು ದೂತನ ಮಧ್ಯೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು, ಸಮಾಧಿಗೆ ಸೇರದಂತೆ ಕಾಪಾಡಿದನು. ಯೇಸು ಕ್ರಿಸ್ತನ ವಚನವನ್ನು ದೂತನ ಮಧ್ಯೆ ಕಳಿಸಿ ಕಚ್ಚಿದ ಅಮ್ಮ ಅವರಿಗೆ ಸೌಖ್ಯ ಕೊಟ್ಟನು, ಆ ಸಮಾಧಿಗೆ ಸೇರದಂತೆ ಕಾಪಾಡಿದ. ವಾಕ್ಯ ನೆರವೇರಲಿ. ಅದೇ ರೀತಿಯಲ್ಲಿ ಕರ್ತನೆ ವೆರಿಕೋಸ್ ಪೇನ್ಗಳು ಬಿಟ್ಟು ಹೋಗಲಿ. ಕಾಲಿನ ನರಗಳ ಮೇಲೆ ಸೌಖ್ಯ ಪ್ರಕಟ ಆಗಲಿ. ಕಾಲಿನ ನರಗಳ ಮೇಲೆ ಸೌಖ್ಯ ಪ್ರಕಟ ಆಗಲಿ. ಕಾಲಿನ ನರಗಳ ಮೇಲೆ ಸೌಖ್ಯ ಪ್ರಕಟ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಸೊಂಟದಲ್ಲಿ ಹೊಡುವಂತ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ. ಸೊಂಟ ಫ್ರೀ ಆಗಲಿ. ಮಾತ್ರವಲ್ಲ, ತೊಡೆಯ ಎಡ ತೊಡೆಯ ಮೇಲೆ ಓಡುವಂತ ಜಾಯಿಂಟ್ ಅಲ್ಲಿ ಓಡುವ ಆ ರೋಗಾತ್ಮ ಶಕ್ತಿ, ಕಾಲ ಓಡುವ ದುರಾತ್ಮ ಶಕ್ತಿ, ರೋಗಾತ್ಮ ಶಕ್ತಿ ಈಗಲೇ ಅದು ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗಾತ್ಮ ಶಕ್ತಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಇಡೀ ಬಾಡಿಯಲ್ಲಿ ಇವರ ಬಾಡಿಯ ಎಲುಬುಗಳು, ಈ ಬಾಡಿಯ ನರಗಳು, ಎಲುಬಿನ ನರ್ವ್ ಸಿಸ್ಟಮ್, ಶರೀರದ ನರ್ವ್ ಸಿಸ್ಟಮ್, ಬಾಡಿಯ ಬ್ಲಡ್ ಅನ್ನು ಅದರಲ್ಲಿ ಒಂದು ಪೂರ್ಣ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಚರ್ಮದಲ್ಲಿ, ಮಾಂಸ ಕಂಡ ಅವಯವಗಳಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಆರೋಗ್ಯ ಮಾತನಾಡಿ ರಿಲೀಸ್ ಮಾಡ್ತಾ ಇದ್ದೇನೆ. ಫ್ರೀಡಮ್ ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ. ಫ್ರೀಡಮ್ ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ. ಫ್ರೀಡಮ್ ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ. ಫ್ರೀಡಮ್ ರಿಲೀಸ್ ಮಾಡ್ತೇನೆ. ಪಾದದ ಕೆಳಗೆ, ಗಂಟುಗಳ ಮೇಲೆ, ಕಾಲಿನ ನರಗಳ ಮೇಲೆ, ಅಲ್ಲಲ್ಲಿಯ ಭುಜಗಳ ಮೇಲೆ, ಸೊಂಟದ ಮೇಲೆ, ಆ ಮುಂದೆ ಎಡಭಾಗದ ತೊಡೆಯ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ. ಇನ್ ದ ನೇಮ್ ಆಫ್ ಜೀಸಸ್. ಕಣ್ಣಲ್ಲಿರುವಂತಹ ದೃಷ್ಟಿಯ ಪ್ರೆಷರ್ ಬಿಟ್ಟು ಹೋಗಲಿ. ಕಣ್ಣಲ್ಲಿರುವ ದೃಷ್ಟಿಯ ಪ್ರೆಷರ್ ಬಿಟ್ಟು ಹೋಗಲಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿಗೆ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿಗೆ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಅಮ್ಮ ಈಗ ನೋಡಿ, ಚೆಕ್ ಮಾಡಿ. ಇತ್ತೆ ತುಲೆ ಪೂರ ಬಾಡಿ ತುಲೆ, ಬೈನ್, ಸೊಂಟ ಒಂದು ಪೂರ ಜಾಯಿಂಟ್ ಇಜ್ಜಿ ಪೋಂಡದೆ. ಓಕೆ, ಸೊಂಟ ತುಲ್ಯಮ್ಮ ಇಜ್ಜದೆ. ಓಕೆ, ಬೇನೆ ಇಜ್ಜದೆ. ಓಕೆ, ಇಜ್ಜದೆ.